ನಮಸ್ಕಾರ ಫ್ರೆಂಡ್ಸ್. ಈ ಒಂದು ಕಂಪನಿ ಒಂದು ತಿಂಗಳಲ್ಲಿ 38% ರಿಟರ್ನ್ ಎಲ್ಲ ಕೊಟ್ಟಿರುವಂಥದ್ದು. ಕಳೆದ 6 ತಿಂಗಳಲ್ಲಿ 50% ರಿಟರ್ನ್ ಎಲ್ಲ ಕೊಟ್ಟಿರುವಂಥದ್ದು. ಈ ಜುಲೈ ಸ್ಟಾರ್ಟಿಂಗಲ್ಲಿ ಈ ಒಂದು ಕಂಪನಿ ಶೇರ್ ಬಂದ್ಬಿಟ್ಟು 10 ರೂಪೀಸ್ ಎಲ್ಲ ಇತ್ತು. ಬಟ್ ಇವಾಗ 24 ರೂಪೀಸ್ ಎಲ್ಲ ನಡೀತಾ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಒಮ್ಮೆದೊಮ್ಮೆಲೆ ಈ ಒಂದು ಕಂಪನಿ ಪ್ರೈಸ್ ಇನ್ಕ್ರೀಸ್ ಆಗಿದ್ದು ಯಾಕೆ, ಪ್ಲಸ್ ನೆಕ್ಸ್ಟ್ ಇದೇ ರೀತಿ ರ್ಯಾಲಿ ನಡೆಯುತ್ತಾ, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ. ಈ ಒಂದು ಕಂಪನಿಯ ನೇಮ್ ಆಗಿರುತ್ತೆ ಜಯಪ್ರಕಾಶ್ ಪವರ್ ವೆಂಚರ್ ಲಿಮಿಟೆಡ್ ಅಂತೇಳಿ. ಈ ಒಂದು ಕಂಪನಿ ಸದ್ಯ ತುಂಬಾನೇ ಸುದ್ದಿಯಲ್ಲಿದೆ. ರೀಸನ್ಸ್ ತುಂಬಾನೇ ಇದೆ, ಇದ್ರ ಬಗ್ಗೆ ಎಲ್ಲ ಹೇಳಿರ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಮಗೆ. ಸೆಬಿ ಅವರು ಈ ಒಂದು ಕಂಪನಿಗೆ ಕೇಳ್ತಾರೆ, ನಿಮ್ಮ ಒಂದು ಶೇರ್ ಪ್ರೈಸ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ ಸಡನ್ ಆಗಿ, ಏನು ರೀಸನ್ ಐತೆ, ಏನಾದರೂ ಫೇಕ್ ನ್ಯೂಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂತೇಳಿ. ಬಟ್ ಆ ಒಂದು ಕಂಪನಿಯಿಂದ ರಿಪ್ಲೈ ಬರುತ್ತೆ, ನಾವು ಯಾವುದೇ ರೀತಿ ಫೇಕ್ ನ್ಯೂಸ್ ಆಯಿತು ಅಥವಾ ನಮ್ಮ ಒಂದು ಯಾವುದೇ ರೀತಿ ಅನ್ಪಬ್ಲಿಷ್ಡ್ ಪ್ರೈಸ್ ಸೈಂಟಿಫಿಕ್ ಇನ್ಫಾರ್ಮೇಷನ್ಸ್ ಆಯಿತು ಅಥವಾ ಪೆಂಡಿಂಗ್ ಅನ್ವೆಸ್ಟ್ಮೆಂಟ್ ಆಯಿತು, ಯಾವುದೇ ರೀತಿ ನಾವು ನಮ್ಮ ಒಂದು ಕಂಪನಿಯ ಮಾಹಿತಿಯನ್ನು ಪಬ್ಲಿಕ್ಗೆ ಶೇರ್ ಮಾಡಿಲ್ಲ. ಬಟ್ ಈ ಒಂದು ಶೇರು ರೂಮರ್ಸ್ ಇಂದ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಅಥವಾ ಮಾರ್ಕೆಟಿನ ಒಂದು ಸೆಂಟಿಮೆಂಟಲ್ ಮೇಲೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಕಂಪನಿಯ ಶೇರ್ ಪ್ರೈಸ್ ಇನ್ಕ್ರೀಸ್ ಯಾಕೆ ಆಗ್ತಾ ಇದೆ ಅಂತ ಹೇಳಿ, ಇದಕ್ಕೆ ಸಿಂಪಲ್ ಆಗಿರುವಂಥ ರೀಸನ್ ಬಂದ್ಬಿಟ್ಟು ಈ ಒಂದು ಕಂಪನಿಯನ್ನ ಬಿಡ್ ಮಾಡಲಾಗ್ತಾ ಇದೆ. ಹತ್ತತ್ರ 26 ಕಂಪನಿಗಳು ಈ ಒಂದು ಬಿಡ್ ಅಲ್ಲಿ ಭಾಗವಹಿಸಲಿದೆ. ಅದರಲ್ಲಿ ಸ್ಪೆಷಲ್ ಆಗಿ ಅದಾನಿ ಗ್ರೂಪ್ ಲೀಡಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೊಂದು ಮೇನ್ ರೀಸನ್ ಆಗಿರುತ್ತೆ. ಯಾಕಂತಂದ್ರೆ ಅದಾನಿ ಗ್ರೂಪ್ ಗೊತ್ತೇ ಇದೆ, ತುಂಬಾನೇ ದೊಡ್ಡ ಕಂಪನಿ. ಈ ಒಂದು ಕಂಪನಿ ಈ ಒಂದು ಬಿಡ್ ಅಲ್ಲಿ ಫಸ್ಟ್ ಇರುವಂತದ್ದು. ಈ ಒಂದು ಕಾರಣದಿಂದ ಕಂಪನಿಯ ಶೇರ್ ಪ್ರೈಸ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಪ್ಲಸ್ ಈ ಒಂದು ಕಂಪನಿ ತುಂಬಾನೇ ಡೆಬಿಟ್ ಅಲ್ಲಿ ಇರುವಂತದ್ದು. ಹಾಗೆ ಈ ಒಂದು ಕಂಪನಿಯ ಮೇಲೆ ಕೋರ್ಟ್ ಕೇಸ್ ಕೂಡ ನಡೀತಾ ಇರುವಂಥದ್ದು ಲ್ಯಾಂಡ್ ವಿಚಾರವಾಗಿ. ಅದು ಇಂಡಸ್ಟ್ರಿಯಲ್ ಏರಿಯಾ ಐತಲ್ಲ, ಅಕ್ವೈರ್ ಮಾಡೈತೆ ಈ ಒಂದು ಕಂಪನಿ. 2600 ಕೋಟಿ ಲ್ಯಾಂಡ್ ಅಂದರೆ ವರ್ತ್ ಆಗುವಂಥ ಲ್ಯಾಂಡನ್ನು ಅಕ್ವೈರ್ ಮಾಡೈತೆ. ಇದರಿಂದಾಗಿ ಕೋರ್ಟ್ ಕೇಸ್ ಎಲ್ಲ ನಡೀತಾ ಇದೆ, ಮತ್ತು ಡೆಬಿಟ್ ಕೂಡ ಜಾಸ್ತಿ ಇದೆ. ಇದರಿಂದಾಗಿ ಈ ಒಂದು ಕಂಪನಿ ಪ್ರೈಸು ಹತ್ತತ್ರ ಇದು ತುಂಬಾ ದಿವಾಳಿಯಾಗಿರುವಂಥ ಕಂಪನಿ. ಬಟ್ ಬಿಡ್ ನಡೆದಾಗ ಅದರಲ್ಲಿ ಸ್ಪೆಷಲ್ ಆಗಿ ಅದಾನಿ ಗ್ರೂಪ್ ಅವರ ಹೆಸರು ಫಸ್ಟ್ ಕೇಳಿ ಬಂದಾಗ ಈ ಒಂದು ಕಂಪನಿಯ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗಿರುವಂಥದ್ದು. ಈ ಒಂದು ಬಿಡ್ಡಲ್ಲಿ ಈ ಒಂದು ಕಂಪನಿಗೆ 12,000 ಕೋಟಿ ಕೊಡೋಕ್ಕೆ ರೆಡಿಯಾಗಿದೆ ಅದಾನಿ ಗ್ರೂಪು. ಮತ್ತೆ ಏನೆಲ್ಲ ಹೇಳ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ. 3,500 ಕೋಟಿ ಇಮಿಡಿಯೇಟ್ ಆಗಿ ಕ್ಯಾಶ್ ಪೇ ಮಾಡ್ತಾರೆ ಅಕಸ್ಮಾತ್ ಈ ಒಂದು ಕಂಪನಿ ಏನಾದರೂ ಅವರಿಗೆ ಬಿಡ್ ಮೂಲಕ ಹೋಯಿತು ಅಂದರೆ. ಅದಾದಮೇಲೆ 890 ಕೋಟಿ ಈ ಒಂದು ಕಂಪನಿಗೆ ರಿಟೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಇನ್ನೊಂದು 2,600 ಕೋಟಿ ಐತಲ್ಲ, ಆ ಒಂದು ಲ್ಯಾಂಡ್ ವಿಚಾರವಾಗಿ ಏನೆಲ್ಲ ಕೇಸ್ ನಡೀತಾ ಇದೆಲ್ಲ, ಆ ಒಂದು ಅಮೌಂಟ್ ಕೂಡ ಫುಲ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದಾಗಿ ಈ ಎಲ್ಲ ಆಫರ್ ಕೊಟ್ಟ ಮೇಲೆ ಈ ಒಂದು ಕಂಪನಿಯ ಶೇರ್ ಬೆಲೆ ತುಂಬಾ ಇನ್ಕ್ರೀಸ್ ಆಗಿರುವಂಥದ್ದು. ಇನ್ನೂ 26 ಕಂಪನೀಸ್ ಎಲ್ಲ ಇದೆ, ಬಟ್ ಅವರೆಲ್ಲ ನಾರ್ಮಲ್ ಆಗಿ ಆ ಒಂದು ಕಂಪನಿಯ ವ್ಯಾಲ್ಯೂ ತಕ್ಕಂಗೆ ಮಾತಾಡ್ತಾ ಇದ್ದಾರೆ. ಬಟ್ ಇವರು ಕೂಡ ಒಂಚೂರು ಪ್ರತಿಯೊಂದನ್ನೆಲ್ಲ ನೋಡಿಕೊಂಡು ಒಳ್ಳೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅದಾನಿ ಗ್ರೂಪ್ ಅವರ ಈ ಒಂದು ಬಿಡ್ ಅಲ್ಲಿ ಫಸ್ಟ್ ಇರುವಂಥದ್ದು. ಇನ್ನು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಈ ಒಂದು ಕಂಪನಿ ಮೇಲಿರುವಂಥ ಸಾಲ ಎಲ್ಲ ಕಮ್ಮಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ 15% ಅಲ್ಲ ಅಥವಾ 16% ಎಲ್ಲ ಬ್ಯಾಂಕ್ಗಳು ಸ್ಟೇಕನ್ನು ಹೋಲ್ಡ್ ಮಾಡ್ತಾ ಇದೆ. ಇನ್ನು ಥರ್ಡ್ ರೀಸನ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಾ ಇದೆ, ಪವರ್ ಅಲ್ಲಿ ತುಂಬಾನೇ ಹೈ ಲೆವೆಲ್ ಆಗಿ ಡಿಮ್ಯಾಂಡ್ ನಡೀತಾ ಇದೆ ಇವಾಗ. ಹತ್ತತ್ರ 250 ಗಿಗಾವ್ಯಾಟ್ವರೆಗೂ ನಮಗೆ ಪವರ್ ಬೇಕಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಕಂಪನಿಗಳೇನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಕಂಪನಿಯ ಶೇರ್ ಕೂಡ ಮೇಲೆ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಈ ಒಂದು ಕಂಪನಿ ರಿನ್ಯೂವೇಬಲ್ ಎನರ್ಜಿ ಮೇಲೆ ಕೆಲಸ ಮಾಡುತ್ತೆ. ಆದಮೇಲೆ ಸಾಕಷ್ಟು ಇನ್ಫ್ರಾ ಪ್ರಾಜೆಕ್ಟ್ ಎಲ್ಲ ಈ ಒಂದು ಕಂಪನಿಗೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ರೈಸ್ ಆಗಿರೋ ಸಾಧ್ಯತೆ ಇದೆ. ಬಟ್ ಇದರಲ್ಲಿ ಮೇನ್ ಅಂತಂದರೆ ಅದಾನಿಗೆ ಸಿಕ್ಕಿರುವಂಥ ಬಿಡ್ ಮೇಲೆ ಈ ಒಂದು ಕಂಪನಿ ರೈಸ್ ಆಗಿರುವಂಥದ್ದು. ಅಕಸ್ಮಾತ್ ಬಿಡ್ ಫೈನಲ್ ಆದಾಗ ಅದಾನಿ ಗ್ರೂಪಿಗೆ ಇದೇನಾದರೂ ಹೋದರೆ ಈ ಒಂದು ಕಂಪನಿಯ ಪ್ರೈಸು ಮುಂದೆ ಕೂಡ ಒಂದು ಒಳ್ಳೆ ಪೊಸಿಷನ್ಗೆ ತಲುಪುವಂಥ ಸಾಧ್ಯತೆ ತುಂಬಾ ಇದೆ. ಅಕಸ್ಮಾತ್ ಬೇರೆ ಯಾರಾದರೂ ಬಿಡ್ ಮಾಡಿಕೊಂಡ್ರೆ ಈ ಒಂದು ಕಂಪನಿಯ ಶೇರು ಯಾವ ಥರ ಇರುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಮಾತ್ರ ಒಂದು ಸ್ವಿಂಗ್ ಟ್ರೇಡಿಂಗ್ ಅಥವಾ ಒಂದು ಶಾರ್ಟ್ ಟರ್ಮ್ಗೆ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.